ನವೆಂಬರ್ 11ರಿಂದ 18ರವರೆಗೆ ವಿದ್ಯಾದಾನ ಶಿಕ್ಷಣ ಸಮಿತಿ ಮೈದಾನದಲ್ಲಿ ಅತಿರುದ್ರ ಹೋಮ ಹಾಗೂ ಕಿರಿಯ ಕುಂಭಮೇಳ ಕಾರ್ಯಕ್ರಮ. ಸಹದೇವಾನಂದ ಗಿರಿಜಿ ಮಹಾರಾಜ ನಾಗಾಸಾಧು ಜುನಾ ಅಖಾಡ ಮಂತ್ರಿ ಇವರಿಂದ ಗದಗ ನಗರದಲ್ಲಿ ನವೆಂಬರ್ 11ರಿಂದ 18ರವರೆಗೆ ವಿದ್ಯಾದಾನ ಶಿಕ್ಷಣ ಸಮಿತಿ ಮೈದಾನದಲ್ಲಿ ಅತಿರುದ್ರ ಹೋಮ ಹಾಗೂ ಕಿರಿಯ ಕುಂಭಮೇಳ ಕಾರ್ಯಕ್ರಮ ನಡೆಯಲಿದೆ ಅಂತ ಖ್ಯಾತ ಉದ್ಯಮಿ ಕಿರಣ್ ಬೂಮಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ಕುಲಕರ್ಣಿ, ರವಿ ದಂಡಿನ, ರಾಮರಾವ್, ಎಸ್ ಶಿವನಗೌಡ್ರ, ವಿಜಯಲಕ್ಷ್ಮಿ ಮಾನ್ವಿ ಮುಂತಾದವರು ಉಪಸ್ಥಿತರಿದ್ದರು. भारत माता की जय। आज गदग नगर के लिए बहुत हर्ष की बात है, बहुत उत्साह की बात है कि आपके नगर में जो अति प्राचीन टाइम में द्वापर सतयुग में उन दौरान में ऋषि मुनियों के द्वारा, राजा महाराजाओं के द्वारा जो हम यज्ञ अनुष्ठान रामायण में, वेदों में, शास्त्रों में जो देखते हैं वह यज्ञ हमारे गदग नगर में होने जा रहा है। हम सब के लिए बहुत उत्साह की बात है, बहुत गर्व की बात है। साथ ही साथ इस यज्ञ से समस्त देशवासियों को और इस संसार के अंदर जितने भी पशु हैं, पक्षी हैं, प्राणी हैं, जो भी जीव हैं, सबके कल्याण के लिए कार्य किया जा रहा है। इस यज्ञ से चाहे वो बारिश है, चाहे वो किसान है, चाहे अन्न है, या प्रत्येक जनमानस के कल्याण के लिए कार्य किया जाता है। तो सभी लोगों से आग्रह है इस कार्य में अधिक से अधिक लोग भाग लेके अपने जीवन को पुण्यमय बनाएं। ಸಹದೇವಾನಂದ ಗಿರಿಜಿ ಮಹಾರಾಜ್ ಅವರು ರವಿ ದಂಡಿನವರು ಈಗ ಗುರುಜಿಯವರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಾನು ಮತ್ತೆ ಇನ್ನೊಮ್ಮೆ ನಾಗಾಸಾಧುವಾಗಿ ಇದು ಜುನಾ ಅಖಾಡ ಮಂತ್ರಿ. ಸೊ ಇವರ ನೇತೃತ್ವದಲ್ಲಿ 12 ಲಕ್ಷ ನಾಗಾಸಾಧುಗಳಿಂದ ಇವರು ಮಂತ್ರಿ, ಅಂದರೆ ಭಾರತ ವರ್ಷ ಅಂತಾರೆ, ಅದರಲ್ಲಿ ಇವರು ಮಂತ್ರಿಗಳಾಗಿ ಈಗ ಹಿಂದೆ ನಡೆದಂಥ ಇದು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾಳ ಪ್ರಮುಖ ಪಾತ್ರ ಅಂದರೆ ಅವರು ಕೈಲಾಸ ಏನು ಇವರಿದ್ರಲ್ಲ, ಧ್ವಜಸ್ತಂಭ ಸ್ಥಾಪನೆ ಮಾಡೋದ್ರಿಂದ ಹಿಡಿದು ಅಲ್ಲಿ ಎಲ್ಲ ಕೆಲಸಗಳನ್ನು ನಮ್ಮ ಸಹದೇವಾನಂದ ಗಿರಿಜಿ ಮಹಾರಾಜರೇ ಮಾಡಿರುತ್ತಾರೆ. ರವಿಯವರು ಹೇಳ್ದಂಗೆ ಈಗ ಇದು ದಕ್ಷಿಣ ಭಾರತದಲ್ಲೇ ಕುಷ್ಟಗಿ ಒಳಗೊಂದು ಮಠ ಈಗ ಸ್ಥಾಪನೆ ಮಾಡಿ, ಈಗ ಮೊನ್ನೆ ಒಂದು 6 ಮಂತ್ಸ್ ಬ್ಯಾಕ್ ನಮ್ಮ ಇಳಕಲ್ಲಲ್ಲಿ ಭಾಳ ದೊಡ್ಡ ಇದನ್ನು ನಮ್ಮ ಅತಿರುದ್ಧ ಮಹಾಯಾಗ ಅಂಥೇಳಿ ಹಾಗೂ ಕಿರಿಯ ಕುಂಭಮೇಳ ಅಂತ ನಡೆಸಿರುತ್ತಾರೆ. ಈಗ ಅದೇ ರೀತಿಯಲ್ಲಿ ಗದಗ ನಗರದಲ್ಲಿ ಈಗ ಗುರುಜಿಯವರು ಬಂದು ರವಿಯವ್ರಿಗೆ ಮತ್ತು ಬಿಂಗಿಯವ್ರಿಗೆ ಹೇಳಿದರು, ಮತ್ತು ನಾವು ಎಲ್ಲ ಎಂಟರ್ ಆದ್ವಿ. ಇದು ಹಾಗೆ ಯಾವುದೋ ಒಂದು ಇದು ಅಂತಾರೆ. ಈಗ ಗುರುಜಿ ಒಂದು ನೇತೃತ್ವದಲ್ಲಿ ಇದು ಎಲ್ಲ ಸರ್ವ ಸಮಾಜ, ಇದು ಯಾರು ಮುಂದಾಳತ್ವ ಯಾರು ಮುಖಂಡತ್ವ ಅಂತಲ್ಲ, ಇದು ಎಲ್ಲ ಇದು ಸಮಾಜ ಒಳಗೊಂಡು ಇದು ಗದಗ ನಗರಕ್ಕೆ ಹಾಗೂ ಲೋಕ ಕಲ್ಯಾಣಕ್ಕೆ ಇದು ಗದಗ ಜಿಲ್ಲೆಯಾದ್ಯಂತ ಇದು ಉತ್ತರ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವಂಥ ಕಿರಿಯ ಕುಂಭಮೇಳ ಹಾಗೂ ಇದು ಅತಿರುದ್ರ ಮಹಾಯಾಗ. ಈ ಒಂದು ಮಹಾಯಾಗದಿಂದ ನಮ್ಮ ಊರು, ನಮ್ಮ ಜನ ಬರ್ತಕ್ಕಂಥ ರೋಗ ರುಜಿನಗಳು ಹಾಗೂ ಬಹಳಷ್ಟು ಏನಿರ್ತೈತಿ ಈ ನಮ್ಮ ಗದಗ ಪರಿಸರಕ್ಕೆ ಭಾಳ ಒಳ್ಳೆಯ ಆಗುವಂಥ ಒಂದು ಇದು. ಆಮೇಲೆ ಗುರುಜಿಯವರು ಹೇಳಿದಂಗೆ ಅತಿರುದ್ರ ಮಹಾಯಾಗ ಅಂತಂದ್ರೆ ಅವರೆಲ್ಲ ರಾಜ ಮಹಾರಾಜರು, ಅವಾಗ ದಶರಥ ಅವರು, ರಾಮ ಅವರು ಅವರೆಲ್ಲ ಮಾಡೋದಂಥ ದೊಡ್ಡ ಒಂದು ಯಾಗ. ಈ ಯಾಗದಲ್ಲಿ ಪಾಲ್ಗೊಳ್ಳುವುದರಿಂದ, ಈ ಯಾಗದಲ್ಲಿ ಬಂದು ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ ಬಹಳಷ್ಟು ಪುಣ್ಯ ಲಭಿಸುತ್ತೆ ಹಾಗೂ ಮಹಾಮೃತ್ಯುಂಜಯನ ಸಾಕ್ಷಾತ್ಕಾರ ಆಗ್ತೈತಿ ಅಂಥೇಳಿ ಗುರುಜಿಯವರು ನಮ್ಮೆಲ್ಲರ ನಂಬಿಕೆ. ಸೊ ಅದಕ್ಕೆ ಇದರ ಪೂರ್ವಭಾವಿ ಸಭೆ. ಈಗ ಮತ್ತೆ ನಾವು ಒಂದು ಊರಾಗ ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ ಅಂತಂದ್ರೆ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕಂತೇಳಿ ನಮ್ಮೆಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಇದು ಸ್ವಲ್ಪ ಹೆಚ್ಚು ಪ್ರಚಾರ ಕೊಡ್ರಿ ಅಂತ ನಾವು ಒಂದು ರಿಕ್ವೆಸ್ಟು. ಅದಕ್ಕೆ ಇದನ್ನೇನೈತಿ, ಈಗ ನೆಕ್ಸ್ಟ್ ಈಗ ಬರ್ತಕ್ಕಂಥ ಸಂಡೇ ಅಂದ್ರೆ ರವಿವಾರ ದಿವಸ 28ನೇ ತಾರೀಕಿಗೆ ಇದು ರವಿವಾರ 11 ಗಂಟೆಗೆ ನಾವು SBS ಇದು ಸಂಕಣ್ಣವ್ರ ಗಾರ್ಡನ್ನಲ್ಲಿ ನಾವೊಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಸೊ ಅದಕ್ಕೆ ಇದಕ್ಕೆಲ್ಲ ಇದು ಸರ್ವ ಸಮಾಜದ ಮುಖಂಡರು
ನಮ್ಮ ಗದಗ ನಗರದಲ್ಲಿ ಗದಗ ಜಿಲ್ಲೆಯಾದಂಥ ಇರುವಂಥ ಸರ್ವ ಸಮಾಜಗಳ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಬಂದು ತಮ್ಮ ಏನು ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಎಲ್ಲರ ಕಳಕಳಿಯ ಪ್ರಾರ್ಥನೆ. ಈಗಾಗಲೇ ಗುರುಗಳು ಸಂಕಲ್ಪ ಮಾಡಿದ್ದಾರೆ. ಒಂದು ಅತಿರುದ್ರ ಹೋಮ, ಅತಿರುದ್ರ ಯಾಗವನ್ನು ಮಾಡೋದಾಗಿ, ಹಾಗೂ ಏನು ಉತ್ತರ ಭಾರತದ ಪ್ರಯಾಗರಾಜದಲ್ಲಿ ನಡೀತು ಕಿರಿಯ ಕುಂಭಮೇಳ, ಆ ಥರ ಒಂದು ಅಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಕುಂಭಮೇಳ ನಡೀತು. ಅದೇ ತೆರನಾದಂಥ ಒಂದು ಕಿರಿಯ ಕುಂಭಮೇಳವನ್ನು ನಾವು ಗದಗ ನಗರದಲ್ಲಿ ಆಯೋಜನೆ ಮಾಡಬೇಕು ಹಾಗೆ ಅಂತ ಗುರುಗಳು ಸಂಕಲ್ಪ ಮಾಡಿದ್ದಾರೆ. ಅವ್ರ ಸಂಕಲ್ಪ ಹೆಚ್ಚೆಯಂತೆ ನಾವು ಗದಗ ನಗರದ ಅನೇಕ ಸಮಾಜಗಳ ಪ್ರಮುಖರು ಮೊನ್ನೆ ಒಂದು ಸಣ್ಣ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ. ಈ ಅತಿರುದ್ರ ಮಹಾಯಾಗ ನವೆಂಬರ್ 11ನೇ ತಾರೀಕಿನಿಂದ 18, 19ನೇ ತಾರೀಕಿನವರೆಗೂ 9 ದಿನಗಳ ಕಾಲ ನಿರಂತರ ನಡೀತದೆ. ಮುಖ್ಯವಾಗಿ ಇದರಲ್ಲಿ ಎಲ್ಲರ ಭಾಗವಹಿಸುವಿಕೆ ಮುಖ್ಯ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ, ಈಗಾಗಲೇ ನಮ್ಮ ಕಿರಣ್ ಬೊಮ್ಮ ಅವರು ಹೇಳಿದ ಹಾಗೆ ನಾವು ರವಿವಾರ ದಿವಸ ಇದಕ್ಕಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಗದಗ ನಗರದ ಮಹಾಜನತೆಗೆ, ಗದಗ ಜಿಲ್ಲೆಯ ಮಹಾಜನತೆಗೆ ಹಾಗೂ ವಿವಿಧ ಸಮಾಜಗಳ ಎಲ್ಲ ಪ್ರಮುಖರನ್ನು ಆಮಂತ್ರಿಸ್ತೇವೆ, ಸ್ವಾಗತಿಸ್ತೇವೆ. ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾಗಿರ್ಬೋದು, ವಿವಿಧ ಸಮಾಜಗಳ ಮುಖಂಡರುಗಳಾಗಿರ್ಬೋದು, ಅನೇಕ ದೇವಸ್ಥಾನಗಳ ಸಮಿತಿಗಳವರು ಆಗಿರ್ಬೋದು. ಇದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅನೇಕ ಹರಗುರು ಚರಮೂರ್ತಿಗಳು ಬರ್ತಾರೆ, ಉತ್ತರ ಭಾರತದಿಂದ ನಾಗಾ ಸಾಧುಗಳು ಬರ್ತಾರೆ. ಬಹುತೇಕ ಅವರೆಲ್ಲರ ದರ್ಶನ ಆಶೀರ್ವಾದ ಈ ಕಾರ್ಯಕ್ರಮದಲ್ಲಿ ಪಡೆಯೋದು ಭಾಳ ಬಹುತೇಕ ಗದಗಿನ ಜನತೆಯ ಸೌಭಾಗ್ಯ ಅಂತ ನಾನು ಅದ್ರ ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪ್ರಮುಖರು, ಇದರಲ್ಲಿ ಯಾರ ನೇತೃತ್ವ, ಅವ್ರ ಮುಖಂಡತ್ವ ಆ ಥರ ಅಂತ ಪ್ರಶ್ನೆ ಏನಿಲ್ಲ. ನಾಳೆ ರವಿವಾರ ದಿವಸ 11 ಗಂಟೆಗೆ ನಾವು ಮತ್ತೊಮ್ಮೆ ಎಲ್ಲರೂ ಸೇರಿ ಇದಕ್ಕೆ ವಿವಿಧ ಸಮಿತಿಗಳನ್ನು ಮಾಡೋದಾಗಿರ್ಬೋದು, ವಿವಿಧ ಜವಾಬ್ದಾರಿಗಳ ಹಂಚಿಕೆಗಳನ್ನು ಮಾಡೋದಾಗಿರ್ಬೋದು, ಹೀಗೆ ಎಲ್ಲರ ಭಾಗವಹಿಸುವಿಕೆಯಿಂದ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಹಾಗೆ ಅಂತ ಪೂರ್ವಭಾವಿಯನ್ನು ಸಭೆಯನ್ನು ಕರೆದಾಗಿದೆ. ಅದನ್ನು SBS ಗಾರ್ಡನ್ದಲ್ಲಿ 11 ಗಂಟೆಗೆ ರವಿವಾರ ದಿವಸ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಸಮಾಜದ ಮುಖಂಡರುಗಳನ್ನು, ಸಂಘ ಸಂಸ್ಥೆಗಳ ಪ್ರಮುಖರನ್ನು ನಾವು ವೈಯಕ್ತಿಕವಾಗಿಯೂ ಅವ್ರನ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತೇವೆ. ಅವರಿಗೆ ಫೋನ್ ಕರೆಗಳ ಮುಖಾಂತರ ಆಗಿರ್ಬೋದು, ಪತ್ರ ಮುಖಾಂತರ ಆಗಿರ್ಬೋದು. ಆದಷ್ಟು ಮಾಧ್ಯಮದ ಸನ್ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಗದಗ ನಗರದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಬಹುತೇಕ ಹಿಂದೆಂದು ಆಗಿಲ್ಲ. ಇವತ್ತಿನ ದಿವಸ ಅದು ಆಗ್ತಾ ಇದೆ. ಎಲ್ಲರ ಸಹಭಾಗಿತ್ವದಿಂದ ಈ ಒಂದು ಅತಿ ಪವಿತ್ರವಾದಂಥ, ಪುಣ್ಯವಾದಂಥ, ಧಾರ್ಮಿಕ ಭಕ್ತಿಭಾವಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ನಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಹಾಗೆ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ತಾ, ಆ ಪೂರ್ವಭಾವಿ ಸಭೆಗೆ ದಯವಿಟ್ಟು ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು, ವಿವಿಧ ಸಮಾಜಗಳ ಮುಖಂಡರು ಆಗಮಿಸಬೇಕು. ಗುರುಗಳು ಏನು ಒಂದು ಸಂಕಲ್ಪ ಇದೆ, ಆ ಸಂಕಲ್ಪದಂತೆ ಗದಗಿನ ಮಹಾಜನತೆಗೆ ಆಗಿರ್ಬೋದು, ಗದಗ ಜಿಲ್ಲೆಯ ಮಹಾಜನತೆಗೆ ಆಗಿರ್ಬೋದು, ಅದು ಒಂದು ಭಾಗ್ಯನೇ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಸೇರಿ ಯಶಸ್ವಿ ಮಾಡೋಣ ಹಾಗೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.